ಕೊಡಗು ಜಿಲ್ಲೆಯ ಆ ಜಲಪಾತ ಫುಲ್ ಫೇಮಸ್. ಆ ಫಾಲ್ಸ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದೇ ಜಲಪಾತದಲ್ಲಿ ಇದೀಗ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆಗಲಿದೆ. ಮಹತ್ವದ ಯೋಜನೆಯೊಂದು ಸಿದ್ಧವಾಗ್ತಾ ಇದೆ. ಹಸಿರಿನ ಪ್ರಕೃತಿ ಸೌಂದರ್ಯ, ನೂರಾರು ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತ, ಜಲಸಿರಿಯನ್ನ ಸವಿಯಲು ಜನವೋಜನ. ಈ ಸುಂದರ ಜಲಪಾತ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು. ಕೊಡಗಿನ ಮಲ್ಲಳ್ಳಿ ಜಲಪಾತಕ್ಕೆ ಬರಲಿದೆ ಕೇಬಲ್ ಕಾರ್. ಪುಷ್ಪಗಿರಿ ವನ್ಯಧಾಮದ ನಡುವೆ ಹಾಲ್ನೊರೆಯಂತೆ ಧುಮುಕುತ್ತಿರುವ ಈ ಜಲಪಾತದ ಹೆಸರು ಮಲ್ಲಳ್ಳಿ. ಈ ಫಾಲ್ಸ್ನ ನೋಡೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಅಂದಹಾಗೆ ರಾಜ್ಯದ 10 ಕಡೆಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಬಲ್ ಕಾರ್ ಅಳವಡಿಸಲಾಗುತ್ತಿದೆಯಂತೆ. ಈ ಪೈಕಿ ಮಲ್ಲಳ್ಳಿ ಜಲಪಾತದಲ್ಲಿ ಒಂದು ಕೇಬಲ್ ಕಾರ್ ಅಳವಡಿಸಲಾಗುತ್ತದೆ ಅಂತ ಮಡಿಕೇರಿ ಶಾಸಕ ಮಂತರ್ ಗೌಡ ತಿಳಿಸಿದ್ದಾರೆ. ಆ ಭಾಗಕ್ಕೆ ಎಷ್ಟೋ ಜನ ಊರು ಬಿಟ್ಟು ಹೋಗಿರೋಂಥ ಸಂದರ್ಭದಲ್ಲಿ ಇದೇನಾದರೂ ಯೋಜನೆ ಬಂದರೆ ಹಲವಾರು ಆ ಭಾಗಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಹೇಳ್ದಂಗೆ ಅಂದಾಜಿಗೆ ಒಂದು 100 ಮೇಲೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾನೇನು ಟೆಕ್ನಿಕಲ್ ಅಲ್ಲ, 100 ಕೋಟಿನೇ ಆ ಮಟ್ಟಕ್ಕೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಂದಿ ಹಿಲ್ಸಲ್ಲೆಲ್ಲ ಒಂದು ರೀತಿಯಲ್ಲಿ ಪ್ರಾರಂಭ ಆಗಿದೆ. ನನ್ನ ಅಭಿಪ್ರಾಯ ಅಷ್ಟಕ್ಕೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಐ ಆಮ್ ನಾಟ್ ಎಕ್ಸಾಕ್ಟ್ ನಂಬರ್ಸು ನನ್ನ ಹತ್ರ ಇನ್ನೂ ಬಂದಿಲ್ಲ. ಕೊಡಗು ಜಿಲ್ಲೆಯ ಯಾವುದೇ ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ಇಲ್ಲ. ಹೀಗಾಗಿ ಮಲ್ಲಳ್ಳಿ ಜಲಪಾತದ ಬಳಿ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಕೇಬಲ್ ಅಳವಡಿಸುವುದಕ್ಕೆ ಚಿಂತಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಜೊತೆಗೆ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಶುಕ್ರದೆಸೆ ಆರಂಭವಾಗಿದೆ. ಈಗ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ ಏನು ಮಲ್ಲಳ್ಳಿ ಜಲಪಾತದಲ್ಲಿ ಆ ಮೇಲೆ 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ಕೇಬಲ್ ಕಾರ್ನ ಮಾಡಬೇಕು ಅಂತ ಒಂದು ಯೋಜನೆ ತಯಾರು ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆಯ ಯೋಜನೆ. ಯಾಕೆಂದರೆ ಕೊಡಗಿಗೆ ಅದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಕೊಡಗಿನ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗಿರೋ ಕೊಡಗಿಗೆ ಇದು ನಿಜಕ್ಕೂ ಸಂತಸದ ವಿಷಯ. ವರ್ಷದೊಳಗೆ ಕೇಬಲ್ ಕಾರು ಅಳವಡಿಕೆಯಾಗೋದು ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಆ ಜಲಪಾತ ಫುಲ್ ಫೇಮಸ್. ಆ ಫಾಲ್ಸ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದೇ ಜಲಪಾತದಲ್ಲಿ ಇದೀಗ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆಗಲಿದೆ. ಮಹತ್ವದ ಯೋಜನೆಯೊಂದು ಸಿದ್ಧವಾಗ್ತಾ ಇದೆ. ಹಸಿರಿನ ಪ್ರಕೃತಿ ಸೌಂದರ್ಯ, ನೂರಾರು ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತ, ಜಲಸಿರಿಯನ್ನ ಸವಿಯಲು ಜನವೋಜನ. ಈ ಸುಂದರ ಜಲಪಾತ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು. ಕೊಡಗಿನ ಮಲ್ಲಳ್ಳಿ ಜಲಪಾತಕ್ಕೆ ಬರಲಿದೆ ಕೇಬಲ್ ಕಾರ್. ಪುಷ್ಪಗಿರಿ ವನ್ಯಧಾಮದ ನಡುವೆ ಹಾಲ್ನೊರೆಯಂತೆ ಧುಮುಕುತ್ತಿರುವ ಈ ಜಲಪಾತದ ಹೆಸರು ಮಲ್ಲಳ್ಳಿ. ಈ ಫಾಲ್ಸ್ನ ನೋಡೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಅಂದಹಾಗೆ ರಾಜ್ಯದ 10 ಕಡೆಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಬಲ್ ಕಾರ್ ಅಳವಡಿಸಲಾಗುತ್ತಿದೆಯಂತೆ. ಈ ಪೈಕಿ ಮಲ್ಲಳ್ಳಿ ಜಲಪಾತದಲ್ಲಿ ಒಂದು ಕೇಬಲ್ ಕಾರ್ ಅಳವಡಿಸಲಾಗುತ್ತದೆ ಅಂತ ಮಡಿಕೇರಿ ಶಾಸಕ ಮಂತರ್ ಗೌಡ ತಿಳಿಸಿದ್ದಾರೆ. ಆ ಭಾಗಕ್ಕೆ ಎಷ್ಟೋ ಜನ ಊರು ಬಿಟ್ಟು ಹೋಗಿರೋಂಥ ಸಂದರ್ಭದಲ್ಲಿ ಇದೇನಾದರೂ ಯೋಜನೆ ಬಂದರೆ ಹಲವಾರು ಆ ಭಾಗಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಹೇಳ್ದಂಗೆ ಅಂದಾಜಿಗೆ ಒಂದು 100 ಮೇಲೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾನೇನು ಟೆಕ್ನಿಕಲ್ ಅಲ್ಲ, 100 ಕೋಟಿನೇ ಆ ಮಟ್ಟಕ್ಕೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಂದಿ ಹಿಲ್ಸಲ್ಲೆಲ್ಲ ಒಂದು ರೀತಿಯಲ್ಲಿ ಪ್ರಾರಂಭ ಆಗಿದೆ. ನನ್ನ ಅಭಿಪ್ರಾಯ ಅಷ್ಟಕ್ಕೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಐ ಆಮ್ ನಾಟ್ ಎಕ್ಸಾಕ್ಟ್ ನಂಬರ್ಸು ನನ್ನ ಹತ್ರ ಇನ್ನೂ ಬಂದಿಲ್ಲ. ಕೊಡಗು ಜಿಲ್ಲೆಯ ಯಾವುದೇ ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ಇಲ್ಲ. ಹೀಗಾಗಿ ಮಲ್ಲಳ್ಳಿ ಜಲಪಾತದ ಬಳಿ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಕೇಬಲ್ ಅಳವಡಿಸುವುದಕ್ಕೆ ಚಿಂತಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಜೊತೆಗೆ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಶುಕ್ರದೆಸೆ ಆರಂಭವಾಗಿದೆ.
ಈಗ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ ಏನು ಮಳ್ಳಳ್ಳಿ ಜಲಪಾತದಲ್ಲಿ ಆ ಮೇಲೆ 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ಕೇಬಲ್ ಕಾರ್ನ ಮಾಡಬೇಕು ಅಂತ ಒಂದು ಯೋಜನೆ ತಯಾರು ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆಯ ಯೋಜನೆ. ಯಾಕೆಂದರೆ ಕೊಡಗಿಗೆ ಅದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಕೊಡಗಿನ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗಿರೋ ಕೊಡಗಿಗೆ ಇದು ನಿಜಕ್ಕೂ ಸಂತಸದ ವಿಷಯ. ವರ್ಷದೊಳಗೆ ಕೇಬಲ್ ಕಾರು ಅಳವಡಿಕೆಯಾಗೋದು ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಆ ಜಲಪಾತ ಫುಲ್ ಫೇಮಸ್. ಆ ಫಾಲ್ಸ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದೇ ಜಲಪಾತದಲ್ಲಿ ಇದೀಗ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆಗಲಿದೆ. ಮಹತ್ವದ ಯೋಜನೆಯೊಂದು ಸಿದ್ಧವಾಗ್ತಾ ಇದೆ. ಹಸಿರಿನ ಪ್ರಕೃತಿ ಸೌಂದರ್ಯ, 100 ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತ, ಜಲಸಿರಿಯನ್ನ ಸವಿಯಲು ಜನವೋ ಜನ. ಈ ಸುಂದರ ಜಲಪಾತ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು. ಕೊಡಗಿನ ಮಲ್ಲಳ್ಳಿ ಜಲಪಾತಕ್ಕೆ ಬರಲಿದೆ ಕೇಬಲ್ ಕಾರ್. ಪುಷ್ಪಗಿರಿ ವನ್ಯಧಾಮದ ನಡುವೆ ಹಾಲ್ನೊರೆಯಂತೆ ಧುಮುಕುತ್ತಿರುವ ಈ ಜಲಪಾತದ ಹೆಸರು ಮಲ್ಲಳ್ಳಿ. ಈ ಫಾಲ್ಸ್ನ ನೋಡೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಅಂದಹಾಗೆ ರಾಜ್ಯದ 10 ಕಡೆಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಬಲ್ ಕಾರ್ ಅಳವಡಿಸಲಾಗುತ್ತಿದೆಯಂತೆ. ಈ ಪೈಕಿ ಮಲ್ಲಳ್ಳಿ ಜಲಪಾತದಲ್ಲಿ ಒಂದು ಕೇಬಲ್ ಕಾರ್ ಅಳವಡಿಸಲಾಗುತ್ತದೆ ಅಂತ ಮಡಿಕೇರಿ ಶಾಸಕ ಮಂತರ್ ಗೌಡ ತಿಳಿಸಿದ್ದಾರೆ. ಆ ಭಾಗಕ್ಕೆ ಎಷ್ಟೋ ಜನ ಊರು ಬಿಟ್ಟು ಹೋಗಿರೋಂಥ ಸಂದರ್ಭದಲ್ಲಿ ಇದೇನಾದರೂ ಯೋಜನೆ ಬಂದರೆ ಹಲವಾರು ಆ ಭಾಗಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಹೇಳ್ದಂಗೆ ಅಂದಾಜಿಗೆ ಒಂದು 100 ಮೇಲೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾನೇನು ಟೆಕ್ನಿಕಲ್ ಅಲ್ಲ, 100 ಕೋಟಿನೇ ಆ ಮಟ್ಟಕ್ಕೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಂದಿ ಹಿಲ್ಸಲ್ಲೆಲ್ಲ ಒಂದು ರೀತಿಯಲ್ಲಿ ಅಂದರೆ ಪ್ರಾರಂಭ ಆಗಿದೆ. ನನ್ನ ಅಭಿಪ್ರಾಯ ಅಷ್ಟಕ್ಕೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಐ ಆಮ್ ನಾಟ್ ಎಕ್ಸಾಕ್ಟ್ ನಂಬರ್ಸು ನನ್ನ ಹತ್ರ ಇನ್ನೂ ಬಂದಿಲ್ಲ. ಕೊಡಗು ಜಿಲ್ಲೆಯ ಯಾವುದೇ ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ಇಲ್ಲ. ಹೀಗಾಗಿ ಮಲ್ಲಳ್ಳಿ ಜಲಪಾತದ ಬಳಿ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಕೇಬಲ್ ಅಳವಡಿಸುವುದಕ್ಕೆ ಚಿಂತಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಜೊತೆಗೆ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಶುಕ್ರದೆಸೆ ಆರಂಭವಾಗಿದೆ. ಈಗ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ ಏನು ಮಳ್ಳಳ್ಳಿ ಜಲಪಾತದಲ್ಲಿ ಆ ಮೇಲೆ 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ಕೇಬಲ್ ಕಾರ್ನ ಮಾಡಬೇಕು ಅಂತ ಒಂದು ಯೋಜನೆ ತಯಾರು ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆಯ ಯೋಜನೆ. ಯಾಕೆಂದರೆ ಕೊಡಗಿಗೆ ಅದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಕೊಡಗಿನ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗಿರೋ ಕೊಡಗಿಗೆ ಇದು ನಿಜಕ್ಕೂ ಸಂತಸದ ವಿಷಯ. ವರ್ಷದೊಳಗೆ ಕೇಬಲ್ ಕಾರು ಅಳವಡಿಕೆಯಾಗೋದು ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ಆ ಜಲಪಾತ ಫುಲ್ ಫೇಮಸ್. ಆ ಫಾಲ್ಸ್ನ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದೇ ಜಲಪಾತದಲ್ಲಿ ಇದೀಗ ಪ್ರವಾಸಿಗರ ಪಾಲಿಗೆ ಸ್ವರ್ಗ ಆಗಲಿದೆ. ಮಹತ್ವದ ಯೋಜನೆಯೊಂದು ಸಿದ್ಧವಾಗ್ತಾ ಇದೆ. ಹಸಿರಿನ ಪ್ರಕೃತಿ ಸೌಂದರ್ಯ, 100 ಅಡಿ ಎತ್ತರದಿಂದ ಧುಮ್ಮುಕ್ಕುವ ಜಲಪಾತ, ಜಲಸಿರಿಯನ್ನ ಸವಿಯಲು ಜನವೋ ಜನ. ಈ ಸುಂದರ ಜಲಪಾತ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ. ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು. ಕೊಡಗಿನ ಮಲ್ಲಳ್ಳಿ ಜಲಪಾತಕ್ಕೆ ಬರಲಿದೆ ಕೇಬಲ್ ಕಾರ್. ಪುಷ್ಪಗಿರಿ ವನ್ಯಧಾಮದ ನಡುವೆ ಹಾಲ್ನೊರೆಯಂತೆ ಧುಮುಕುತ್ತಿರುವ ಈ ಜಲಪಾತದ ಹೆಸರು ಮಲ್ಲಳ್ಳಿ. ಈ ಫಾಲ್ಸ್ನ ನೋಡೋಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಅಂದಹಾಗೆ ರಾಜ್ಯದ 10 ಕಡೆಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೇಬಲ್ ಕಾರ್ ಅಳವಡಿಸಲಾಗುತ್ತಿದೆಯಂತೆ. ಈ ಪೈಕಿ ಮಲ್ಲಳ್ಳಿ ಜಲಪಾತದಲ್ಲಿ ಒಂದು ಕೇಬಲ್ ಕಾರ್ ಅಳವಡಿಸಲಾಗುತ್ತದೆ ಅಂತ ಮಡಿಕೇರಿ ಶಾಸಕ ಮಂತರ್ ಗೌಡ ತಿಳಿಸಿದ್ದಾರೆ. ಆ ಭಾಗಕ್ಕೆ ಎಷ್ಟೋ ಜನ ಊರು ಬಿಟ್ಟು ಹೋಗಿರೋಂಥ ಸಂದರ್ಭದಲ್ಲಿ ಇದೇನಾದರೂ ಯೋಜನೆ ಬಂದರೆ ಹಲವಾರು ಆ ಭಾಗಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಹೇಳ್ದಂಗೆ
ಅಂದಾಜಿಗೆ ಒಂದು 100 ಮೇಲೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ನಾನೇನು ಟೆಕ್ನಿಕಲ್ ಅಲ್ಲ, 100 ಕೋಟಿನೇ ಆ ಮಟ್ಟಕ್ಕೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಂದಿ ಹಿಲ್ಸಲ್ಲೆಲ್ಲ ಒಂದು ರೀತಿಯಲ್ಲಿ ಅಂದರೆ ಪ್ರಾರಂಭ ಆಗಿದೆ. ನನ್ನ ಅಭಿಪ್ರಾಯ ಅಷ್ಟಕ್ಕೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಬಟ್ ಐ ಆಮ್ ನಾಟ್ ಎಕ್ಸಾಕ್ಟ್ ನಂಬರ್ಸು ನನ್ನ ಹತ್ರ ಇನ್ನೂ ಬಂದಿಲ್ಲ. ಕೊಡಗು ಜಿಲ್ಲೆಯ ಯಾವುದೇ ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ಇಲ್ಲ. ಹೀಗಾಗಿ ಮಲ್ಲಳ್ಳಿ ಜಲಪಾತದ ಬಳಿ ಒಂದು ಬೆಟ್ಟದಿಂದ ಮತ್ತೊಂದು ಬೆಟ್ಟಕ್ಕೆ ಕೇಬಲ್ ಅಳವಡಿಸುವುದಕ್ಕೆ ಚಿಂತಿಸಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿದೆ. ಜೊತೆಗೆ ಸುತ್ತಮುತ್ತಲಿನ ಹೋಮ್ ಸ್ಟೇ ರೆಸಾರ್ಟ್ಗಳಿಗೂ ಶುಕ್ರದೆಸೆ ಆರಂಭವಾಗಿದೆ. ಈಗ ಸರ್ಕಾರದಿಂದ ಪ್ರವಾಸೋದ್ಯಮ ಇಲಾಖೆ ಏನು ಮಲ್ಲಳ್ಳಿ ಜಲಪಾತದಲ್ಲಿ ಆ ಮೇಲೆ 2 ಬೆಟ್ಟಗಳ ಮಧ್ಯದಲ್ಲಿ ಒಂದು ಕೇಬಲ್ ಕಾರ್ನ ಮಾಡಬೇಕು ಅಂತ ಒಂದು ಯೋಜನೆ ತಯಾರು ಮಾಡ್ಕೊಂಡಿದ್ದಾರೆ. ಅದು ಒಳ್ಳೆಯ ಯೋಜನೆ. ಯಾಕೆಂದರೆ ಕೊಡಗಿಗೆ ಅದರಿಂದ ಹೆಚ್ಚಿನ ಪ್ರವಾಸಿಗರು ಬಂದು ಕೊಡಗಿನ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗಿರೋ ಕೊಡಗಿಗೆ ಇದು ನಿಜಕ್ಕೂ ಸಂತಸದ ವಿಷಯ. ವರ್ಷದೊಳಗೆ ಕೇಬಲ್ ಕಾರು ಅಳವಡಿಕೆಯಾಗೋದು ಬಹುತೇಕ ಖಚಿತ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.